ಧನಿಯಾ ನೀರಿನ ಕಷಾಯ ಬೆಸ್ಟ್ ಸೊಲ್ಯೂಷನ್. ಇದೊಂದು ಮಾಡಿದ್ರೆ ಸಾಕು, ನೀವು ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ. ಕೊರಿಯಾಂಡರ್ ಸೀಡ್ಸ್ ವಾಟರ್ನ ಹೇಗೆ ಮಾಡ್ಕೋಬೇಕು ಅಂದರೆ 1-2 ಟೀ ಸ್ಪೂನಷ್ಟು ಧನಿಯಾ ಬೀಜನ ತೊಗೊಳ್ಳಿ. ಅದನ್ನು ಫಸ್ಟು ಕುಟ್ಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಿರಾ ಹಾಗೆಲ್ಲ ಮಾಡಬೇಡಿ. ಕುಟ್ಟೋ ಕಲ್ಲಿರುತ್ತೆ ನೋಡಿ, ಅದು ಹಾಕ್ಬಿಟ್ಟು ಲೈಟಾಗಿ ಕುಟ್ಕೊಳ್ಳಿ. ಆ ರೌಂಡಿಗಿರೋದೆಲ್ಲ ಪೀಸಸ್ ಹಾಕಬೇಕು. ಆ ರೀತಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ. ನಂತರ ಅದನ್ನ ಚೆನ್ನಾಗಿ ತೊಳಿರಿ. ಮಣ್ಣೆಲ್ಲ ಇರುತ್ತೆ. 2 ಸಲ ಚೆನ್ನಾಗಿ ತೊಳೆದ್ಮೇಲೆ 1 ಗ್ಲಾಸ್ ನೀರು, 250 ml ಅಷ್ಟು ನೀರಿಗೆ ತೊಳೆದಿರುವಂಥ ಧನಿಯಾ ಬೀಜನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿಡಿ. ರಾತ್ರಿ ಫುಲ್ ಹಾಗೆ ಇರಬೇಕು. ಬೆಳಗ್ಗೆ ಎದ್ದಾಗ 1 ಗ್ಲಾಸ್ ನೀರು ಕುಡೀರಿ. ನಂತರ ಈ ಧನಿಯಾ ಬೀಜನ ನೋಡಿ ಈ ರೀತಿ ಆಗಿರುತ್ತೆ. ಧನಿಯಾ ಕಷಾಯಕ್ಕೆ ಈ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ. ಹಾಗೆ ತೊಗೊಂಡೋಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ಕರೆಕ್ಟಾಗಿ 4-5 ನಿಮಿಷ ಕುದಿಸಿ ಸಾಕು. ಮೀಡಿಯಮ್ ಫ್ಲೇಮಲ್ಲೇ, ಹೈ ಫ್ಲೇಮಲ್ಲಿ ಬೇಡ. ಒಂದು 4 ನಿಮಿಷ ಆದ ತಕ್ಷಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಆವಾಗ ಸ್ಟವ್ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡಬೇಕು. ಕಂಪಲ್ಸರಿಯಾಗಿ ಮುಚ್ಚಳನ ಮುಚ್ಚಿಡಬೇಕು. ಉಗುರು ಬೆಚ್ಚಗಾದಾಗ ತೆಗೆದು ಫಿಲ್ಟರ್ ಮಾಡಿಕೊಂಡು ಆ ಧನಿಯಾ ಬೀಜನ ನಿಮಗೆ ಪಾಟಲ್ಲಿ ಹಾಕಿದ್ರೆ ಗಿಡನಾರು ಬರುತ್ತೆ. ಇಲ್ಲಾಂದರೆ ಎಸಿತೀವಿ ಅಂದರೆ ಎಸ್ಬಿಡಿ, ಓಕೆನಾ. ನಮಗೆ ಬೇಕಾಗಿರೋದು ನೀರು. ಧನಿಯಾ ಬೀಜದ ನೀರಿನಿಂದ ಮಾಡಿರುವಂಥ ಕಷಾಯ. ಈ ಕಷಾಯನ ಖಾಲಿ ಹೊಟ್ಟೆಲೇ ಕುಡಿಬೇಕು. ಬೆಳಗ್ಗೆ ನೀರು ಕುಡೀರಿ, ನಂತರ ಇದನ್ನು ಕುಡೀರಿ. ಬ್ರಷ್ ಮಾಡೋದಕ್ಕಿಂತ ಮುಂಚೆನಾದ್ರು ಕುಡೀರಿ ಅಥವಾ ಆಮೇಲಾದರೂ ಕುಡೀರಿ, ಅದು ನಿಮ್ಮ ಇಷ್ಟ. ಈ ನೀರು ಕುಡಿದ್ಮೇಲೆ ಅರ್ಧ ಗಂಟೆವರೆಗೂ ಏನೂ ತಿನ್ನಬಾರ್ದು, ಏನೂ ಕುಡಿಬಾರ್ದು, ನೆನ್ಪಿಟ್ಕೊಳ್ಳಿ.